ತಾನೆ ಸಚಿನ್ನಿಗೂ ಸುಬ್ರಹ್ಮಣ್ಯಕ್ಕೂ ಏನು ಸಂಬಂಧ? ಐಶ್ವರ್ಯ ರೈ ಬರ್ತಾಳೆ, ಇವರು ರವಿ ಶಾಸ್ತ್ರಿ ಬರ್ತಾನೆ, ಎಲ್ಲೆಲ್ಲಿಂದ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ಎಲ್ಲ ಬರ್ತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಪೂಜೆ ಮಾಡಿದಾಗ ನಮ್ಮಲ್ಲಿರುವಂಥ 7 ಚಕ್ರಗಳು ಆಕ್ಟಿವೇಟ್ ಆಗ್ತವೆ. ಆದ್ರಿಂದಾಗಿ ಹಲವಾರು ರೋಗಗಳು ರುಜಿನಗಳೆಲ್ಲ ಇದು ಕಮ್ಮಿ ಆಗ್ತವೆ, ರೋಗ ರುಜಿನಗಳು ವಾಸಿ ಆಗ್ತವೆ ಅನ್ನುವಂಥದ್ದು ನಂಬಿಕೆ ಅಲ್ಲ. ದಿಸ್ ಇಸ್ ಅ ಸೈನ್ಸ್. ಈಗಿನ ಸೈನ್ಸ್ ಕೂಡ ಇದನ್ನು ಪ್ರೂವ್ ಮಾಡಿದೆ. ಈಗಿನ ಸೈನ್ಸ್ 7 ಚಕ್ರಗಳು. ಅದರಿಂದಾಗಿ ಎಷ್ಟೋ ಸಲ ನಾವು ನಾಗ ದೇವರದ್ದು ಒಂದು ಇದನ್ನು ನೋಡಿದಾಗ, ಮೂರ್ತಿಯನ್ನು ನೋಡಿದಾಗ, ಇತ್ತೀಚಿನ ಡಾಕ್ಟರ್ದು ಸಿಂಬಲ್ಗಳನ್ನು ನೋಡಿಬೇಕಾದ್ರೆ ವೈದ್ಯಕೀಯ ಸಿಂಬಲನ್ನು ನೋಡಿ ಸೇಮ್ ಇರುತ್ತೆ. ಯಾಕೆ ಸೇಮ್ ಇರುತ್ತೆ ಅಂತ ಹೇಳಿದ್ರೆ ಇವಾಗ ಅವರಿಗೂ ಗೊತ್ತಾಗಿದೆ, ಇಟ್ ಈಸ್ ನಥಿಂಗ್ ಬಟ್ ದ ಸೈನ್ಸ್ ಅಂತ. ಅದರಿಂದಾಗಿ ಒಳ್ಳೆಯ ಒಂದು ಸಾನ್ನಿಧ್ಯ ನೀವಿದ್ದೀರಿ. ಹಾಗೂ ನಾನು ಆವಾಗಲೇ ಹೇಳಿದಾಗ ಜಟ್ಟಿಗೇಶ್ವರ ಹಾಗೂ ನಾಗ ದೇವರ ಸಾನ್ನಿಧ್ಯ ಬಿಟ್ಟು ನೀವೆಲ್ಲಿ ಬೇರೆ ಯಾವುದೇ ದೇವರನ್ನ ಕೇಳ್ಕೊಳ್ಬೇಕಾದಂಥ ಭಕ್ತಿ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಅವರೇ ಸಾಕು. ಆದರೆ ನಂಬಿಕೆ ಇದ್ದರೆ ಸಾಕು, ನಂಬಿಕೆ ಒಂದು ಇಟ್ಕೊಳ್ಳಿ ಅಂತ ಹೇಳ್ತಾ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಉದಯ್ ದಿವಾಡಿಗರು ಲಾಸ್ಟ್ ಟೈಮ್ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ಹೇಳಿದರು, ನನ್ನ ಹೆಸರು ಬೇರೆ ಹಾಕಿದ್ರು. ಈ ಸಲ ಬಂದಾಗ ಯಾವುದೋ ಒಂದು ದೇವರೇ ಕರ್ಸ್ಕೊಂಡಿದ್ದಿರ್ಬೇಕನ್ಸುತ್ತೆ. ನಾನು ಆ್ಯಕ್ಚುಲಿ ಇದಕ್ಕೋಸ್ಕರ ಬಂದಿದ್ದಲ್ಲ, ಬೇರೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು. ಫೋನ್ ಅವರು ಬೇರೆ ಏನಕ್ಕೋ ಫೋನ್ ಮಾಡಿದ್ದಾರೆ, ನನಗೆ ಫೋನ್ ಮಾಡಿ ನೀವು ಲಾಸ್ಟ್ ಟೈಮ್ ಬಂದಾಗ ನಾನು ಹೆಸರು ಹಾಕಿದ್ದೆ, ನೀವು ಬಂದಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಹೆಸರು ಹಾಕಿಲ್ಲ ಈ ಸಲ ಅಂತ ಹೇಳಿದರು. ಮತ್ತಾಯಿತು, ಓಡೋಡ್ ಬಂದೆ, ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಮಾಡಬಾರ್ದು ಅಂತ ಹೇಳಿ ಬಂದೆ. ಅದರಿಂದಾಗಿ ಈ ಒಂದು ಜಾಲಾಡಿಯ ಯುವಶಕ್ತಿ ಕ್ರಿಕೆಟರ್ಸ್, ಇವಾಗಲೂ ಕ್ರಿಕೆಟ್ ತಂಡ ಇದೆಯಾ? ಜಾಲಾಡಿ JCC ಇಲ್ಲೆಲ್ಲ ಮ್ಯಾಚ್ ಮಾಡ್ತಿದ್ರಿ ನೀವು? ಇದೆ ಅಂತ ನಾನು ಇತ್ತೀಚೆಗೆ ಕ್ರಿಕೆಟ್ ಎಂತ ಸೌಂಡ್ ಅಲ್ಲ, ಅಲ್ಲೇನೋ ಏನೋ ಏನೋ ಹೇಳಿದ್ರಪ್ಪ, ಕೇಳತ್ ನನಗೆ ಏನಂತ, ಬೇಡ ಬಿಡಿ ಅದು ಆಯ್ತಾ, ಇರ್ಲಿ. ಅಷ್ಟೊಂದು ಜೋಶ್ ಇದೆಯಲ್ಲ ಇನ್ನೂ ಕೂಡ ಜಾಲಾಡಿ ಫ್ರೆಂಡ್ಸ್ ಅಲ್ಲಿ, ಅದು ದಟ್ ಈಸ್ ದ ಪವರ್ ಆಫ್ ಜಾಲಾಡಿ ಫ್ರೆಂಡ್ಸ್. ಓಕೆ, ನಿಮ್ಮ ಜೊತೆ ನಾನು ಆಡಿದ್ದೆ, ಕ್ರಿಕೆಟ್ ಆಡಿದ್ದೆ, ಗಲಾಟೆ ಮಾಡ್ಕೊಂಡಿದ್ದೀವಿ. ಓಯ್, ಇಲ್ಲಿ ರೈಟಲ್ಲಿ ಯಾರೋ ಇದ್ದಾರೆ ಆಯ್ತಾ. ಮತ್ತೆ ಇಲ್ಲಿನ ಜನತೆ ಕೂಡ ಬಹಳ ಉತ್ಸಾಹದಿಂದ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದೀರಿ. ನಿಮ್ಗೆಲ್ರಿಗೂ ಜಾಲಾಡಿಯ, ಹೊಸಕಳಿಯ, ಹೆಮ್ಮಾಡಿಯ ಎಲ್ಲ ಜನರಿಗೂ ಆ ಜಟ್ಟಿಗೇಶ್ವರ ನಾಗ ಯಕ್ಷಿ ಹಾಗೂ ನಾಗದೇವರ ಅನುಗ್ರಹ ಯಾವತ್ತೂ ಇರಲಿ, ಸ್ವಲ್ಪ ಜಾಸ್ತಿಯೇ ಇರಲಿ ಅಂತ ಕೇಳ್ತಾ, ಮತ್ತೊಮ್ಮೆ ನಾಗಯಕ್ಷಿ ಜಟ್ಟಿಗೇಶ್ವರ ಹಾಗೂ ಪರಿವಾರ ದೇವಸ್ಥಾನದ 17ನೇ ವರ್ಧಂತ್ಯೋತ್ಸವ ಏನಿದೆ, ಇದು 17 27 ಆಗಲಿ, 27 107 ಆಗಲಿ, ಹಾಗೂ ಆ ದೇವರಿಂದ ನಿಮ್ಮ ಹಾಗೂ ಆ ನಂಬಿಕಸ್ಥರ ಎಲ್ಲರಿಗೂ ದೇವರ ಆಶೀರ್ವಾದ ಸದಾ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಜೈ ಜಟ್ಟಿಗೇಶ್ವರ, ಜೈ ನಾಗಯಕ್ಷಿ ಮಾತೆ, ಜೈ ಜಟ್ಟಿಗೇಶ್ವರ. ಥ್ಯಾಂಕ್ ಯು. ತಮ್ಮ